ಛಿದ್ರವಾಯಿತು ಮಾಜಿ ಸಿಎಂ ಸಿದ್ದರಾಮಯ್ಯ ಟೀಮ್ ಅನ್ನುವಂತಹ ಮಾತು ಈಗ ಕೇಳಿ ಬರ್ತಾ ಇದೆ ರಾಜಕೀಯ ವಲಯದಲ್ಲಿ. ಎಲ್ಲಾ ನಾಯಕರು ಸಿದ್ದುಗೆ ಕೈ ಕೊಟ್ಟು ದೂರವಾದ್ರ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಛಿದ್ರವಾಯಿತು ಮಾಜಿ ಸಿಎಂ ಸಿದ್ದರಾಮಯ್ಯ ಟೀಮ್. ಎಲ್ಲಾ ನಾಯಕರು ಸಿದ್ದುಗೆ ಕೈ ಕೊಟ್ಟು ದೂರವಾದ್ರ ಅನ್ನುವಂತಹ ಪ್ರಶ್ನೆ. ಸಿದ್ದರಾಮಯ್ಯ ವಿರುದ್ಧ ಸಿಟ್ಟಾಗಿ ದೂರವಾದ್ರ ಆಪ್ತರು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಡಿಕೆ ಶಿವಕುಮಾರ್ ಅವರಿಗೆ ಹತ್ತಿರವಾಗಲು ಸಿದ್ದರಾಮಯ್ಯ ಅವರಿಂದ ಅಂತರವನ್ನ ಕಾಯ್ದುಕೊಳ್ತಿದ್ದಾರಾ? ರಾಜ್ಯ ರಾಜಕಾರಣದಲ್ಲಿ ಸಿದ್ದು ಆಧಿಪತ್ಯ ಮುಗಿದು ಹೋಯ್ತಾ ಅನ್ನುವಂತಹ ಪ್ರಶ್ನೆ ಈಗ. ಏಕಾಂಗಿ ಆದ್ರ ಹಾಗಿದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಇದೆ ಈಗ. ಛಿದ್ರವಾಯಿತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ತಂಡ. ಇದೀಗ ಎಲ್ಲಾ ನಾಯಕರು ಸಿದ್ದುಗೆ ಕೈಕೊಟ್ಟು ದೂರವಾದ್ರ ಅನ್ನುವಂತಹ ಪ್ರಶ್ನೆ. ಸಿದ್ದರಾಮಯ್ಯ ವಿರುದ್ಧ ಸಿಟ್ಟಾಗಿ ದೂರವಾದ್ರ ಹಾಗಿದ್ರೆ ಆಪ್ತರು ಅನ್ನುವಂಥದ್ದು. ಡಿಕೆ ಶಿವಕುಮಾರ್ ಅವರಿಗೆ ಹತ್ತಿರವಾಗೋದಕ್ಕೆ ಈ ಅಂತರವನ್ನ ಕಾಯ್ದುಕೊಂಡ್ರ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ನೋಡಿ, ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದಾರಲ್ಲ, ಅವರೇ ಈಗ ಸಿಡಿದೆದ್ದಿರುವಂಥದ್ದು. ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರ ಆಧಿಪತ್ಯ ಮುಗಿತಾ ಅನ್ನುವಂತಹ ಪ್ರಶ್ನೆ ಇದೆ. ಹಾಗಿದ್ರೆ ಏಕಾಂಗಿ ಆಗ್ಬಿಟ್ರ ಮಾಜಿ ಸಿಎಂ ಸಿದ್ದರಾಮಯ್ಯ ಅನ್ನುವಂಥದ್ದು. ಯಾಕಂತಂದ್ರೆ ಯಾರು ಕೂಡ ಅವ್ರ ಜೊತೆ ಇಲ್ಲ ಈಗ. ಸಿಎಂ ಸ್ಥಾನಕ್ಕೇರಿದ ಡಿಕೆಶಿ, ಸಿದ್ದು ಟೀಮ್ ಛಿದ್ರ ಆಯ್ತಾ? ಡಿಕೆಗೆ ಸಿಎಂ ಸ್ಥಾನ ಕೊಡಿಸೋ ವಿಚಾರಕ್ಕೆ ಸಿದ್ದು ಟೀಮ್ ದೂರ ಆಯ್ತಾ? ಆಪ್ತರ ಮಾತು ಕೇಳದೆ ಪಟ್ಟ ತ್ಯಾಗ ಮಾಡಿದ್ದಕ್ಕೆ ಆಪ್ತರಿಗೆ ಬೇಸರ ಇದೆಯಾ? ಡಿಕೆಶಿ ಸಿಎಂ ಆದಾಗಿನಿಂದ ದೂರವಿರೋ ಜಾರಕಿಹೊಳಿ ಹಾಗೆ ಎಚ್.ಸಿ. ಮಹದೇವಪ್ಪ ಸಂಪುಟ ವಿಸ್ತರಣೆ ಬಳಿಕ ಮತ್ತಷ್ಟು ಆಪ್ತರು ಸಿದ್ದುವಿನಿಂದ ದೂರ ಆಗಿದ್ದಾರೆ. ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸುವಲ್ಲಿ ಸಿದ್ದರಾಮಯ್ಯ ವಿಫಲರಾಗಿದ್ದಾರಾ? ಸಿದ್ದು ವಿರುದ್ಧ ಸಿಟ್ಟಾಗಿದ್ದಾರಂತೆ ಪರಮಾಪ್ತ ಶಾಸಕರು. ಪುತ್ರ ವ್ಯಾಮೋಹಕ್ಕೆ ಒಳಗಾಗಿ ಆಪ್ತರನ್ನ ಕೈಬಿಟ್ರು ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಪುತ್ರ ಯತೀಂದ್ರ, ಶಿಷ್ಯ ಭೈರತಿ ಲಾಡ್ಗೆ ಮಾತ್ರ ಮಣೆ ಹಾಕಿದ್ರ. ಸಿದ್ದರಾಮಯ್ಯ ಅವರ ನಡೆ ವಿರುದ್ಧ ಈಗ ಸಿಟ್ಟಾಗಿದ್ದಾರೆ ಸಾಲು ಶಿಷ್ಯಂದಿರು. ಸಿಎಂ ಸ್ಥಾನಕ್ಕೇರಿದ ಡಿಕೆಶಿ, ಸಿದ್ದು ಟೀಮ್ ಛಿದ್ರ ಆಯ್ತಾ ಅನ್ನುವಂತಹ ಪ್ರಶ್ನೆ. ಡಿಕೆಗೆ ಸಿಎಂ ಸ್ಥಾನ ಕೊಡಿಸೋ ವಿಚಾರಕ್ಕೆ ಸಿದ್ದು ಟೀಮ್ ದೂರ ಆಯ್ತಾ ಅನ್ನುವಂಥದ್ದು. ಹಾಗಿದ್ರೆ ಸಿದ್ದರಾಮಯ್ಯ ವಿರುದ್ಧ ಸಿಡಿದಿದ್ದವರು ಯಾರು? ದಿನೇಶ್ ಗುಂಡೂರಾವ್ ಅವರು ಗಾಂಧಿನಗರ ಕ್ಷೇತ್ರ, ಹಾಗೆ MC ಸುಧಾಕರ್ ಚಿಂತಾಮಣಿ ಕ್ಷೇತ್ರದ ಶಾಸಕರಾಗಿದ್ದಾರೆ. ಇನ್ನು ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರದ ಶಾಸಕರು, ಇವರು ಕೂಡ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ರು. ಜೊತೆಗೆ RB ತಿಮ್ಮಾಪುರ ಮುದೋಳು ಕ್ಷೇತ್ರದ ಶಾಸಕರಾಗಿದ್ದಾರೆ. ಅವರು ಕೂಡ ಸಿದ್ದರಾಮಯ್ಯ ಅವರ ಆಪ್ತರಾಗಿದ್ರು. ಇನ್ನು ಎಚ್.ಸಿ. ಮಹದೇವಪ್ಪ, ಅವರನ್ನ ಹೇಳಲೇಬೇಕಾಗಿಲ್ಲ ಬಿಡಿ. ಸಿದ್ದರಾಮಯ್ಯ ಅವರು ಎಲ್ಲಿರ್ತಾರೋ ಅಲ್ಲಿ ಮಹದೇವಪ್ಪ ಅವರು ಇದ್ದೇ ಇರ್ತಾರೆ. ಇನ್ನ ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ಕ್ಷೇತ್ರದ ಶಾಸಕರು, ಅವರು ಕೂಡ ಈಗ ಸಿಡಿದೆದ್ದಿರುವಂಥದ್ದು. ಅಶೋಕ್ ಪಟ್ಟಾಣ್ ರಾಮದುರ್ಗ ಕ್ಷೇತ್ರದ ಶಾಸಕರಾಗಿದ್ದಾರೆ. ಈ ಎಲ್ಲಾ ನಾಯಕರು ಈಗ ಸಿಡಿದೆದ್ದಿರುವಂಥದ್ದು. ವಿರಾಜಪೇಟೆ ಶಾಸಕರಾದಂತಹ AS ಪೊನ್ನಣ್ಣ ಅವರು ಕೂಡ ಸಿಟ್ಟಾಗಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈಗ ಗುಡುಕ್ತಾ ಇರುವಂಥದ್ದು. ಸಿಎಂ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಅವರು ಏನು ಪಟ್ಟವನ್ನ ಏರಿದ್ರಲ್ಲ, ಸಿಎಂ ಆಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ರಲ್ಲ, ಅದಾದ ನಂತರ ಈ ಎಲ್ಲಾ ನಾಯಕರು ಸಿದ್ದರಾಮಯ್ಯ ಅವರಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಆಪ್ತರ ಬಳಗದಲ್ಲಿ ಈ ಒಂದು ವಿಚಾರವನ್ನ ಚರ್ಚೆ ಮಾಡದೆ ಪಟ್ಟ ತ್ಯಾಗ ಮಾಡಿದ್ದಕ್ಕೆ ಈ ಒಂದು ಬೇಸರವನ್ನ ವ್ಯಕ್ತಪಡಿಸಿದ್ರ. ಜೊತೆಗೆ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸುವಲ್ಲಿ ಸಿದ್ದರಾಮಯ್ಯ ಅವರು ಕೂಡ ವಿಫಲರಾದ್ರು ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಸಿದ್ದು ವಿರುದ್ಧ ಈಗ ಸಿಟ್ಟಾಗಿರುವಂಥದ್ದು ಪರಮಾಪ್ತ ಶಾಸಕರು ಒಬ್ರಲ್ಲ ಇಬ್ರಲ್ಲ ಸಾಕಷ್ಟು ಮಂದಿ ಇದ್ದಾರೆ.